ನನ್ನ ತೇಜು ಪಾಪುದು ಬರ್ಡೇ ಇತ್ತು, ಚಿಕ್ಕ ಪಾಪುದು. ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾರೆ ಅನ್ನೋ ಖುಷಿ, ಬೇಗ ಬೇಗ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಇನ್ನು ಈ ಥರ ಹೂವು ಬಂದಾಗಂತೂ ಮನೆ ಹತ್ರ ಬಿಡೋಕ್ಕೆ ಮನಸ್ಸೇ ಬರೋಲ್ಲ. ನನಗೆ ಕಟ್ಕೊಂಡು ನಾನೇ ಮುಡ್ಕೊಳ್ಳೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಯಾಕಂದರೆ ಚೆನ್ನಾಗಿ ಕಟ್ಕೊಂಡಿರ್ತೀವಲ್ಲ. ಹಂಗಾಗಿ ತರಕಾರಿ ಹಣ್ಣು ಎಲ್ಲ ಖಾಲಿಯಾಗಿತ್ತು. ನನ್ನ ಚಿಕ್ಕ ಮಗಂಗಂತೂ ಮ್ಯಾಂಗೋ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದಕ್ಕೆ ಅದು ಖಾಲಿಯಾಗಿತ್ತಲ್ಲ, ಎಲ್ಲ ತೊಗೊಬಂದ್ಬಿಡೋಣ ಅಂತ ಅಂದ್ಬಿಟ್ಟು ನಾನೇ ಹೋಗಿದ್ದೆ. ನಮ್ಮ ಮನೆಯವರು ಆನ್ಲೈನಲ್ಲಿ ಬುಕ್ ಮಾಡಮ್ಮ ಅಂತ ಹೇಳಿದರು. ನಾನು ಆನ್ಲೈನಲ್ಲಿ ಸ್ವಲ್ಪ ಚೆಕ್ ಮಾಡಿದಾಗ ಕಾಸ್ಟ್ ಎಲ್ಲ ಜಾಸ್ತಿ ಇತ್ತು. ಕೆಲವೊಂದು ಸಲ ಆಫ್ಲೈನಲ್ಲಿ ಕಡಿಮೆ ಇರುತ್ತೆ, ಕೆಲವೊಂದು ಸಲ ಆನ್ಲೈನಲ್ಲಿ ಕಡಿಮೆ ಇರುತ್ತೆ. ಯಾವುದ್ರಲ್ಲಿ ಬೆಸ್ಟ್ ಇರುತ್ತೆ ಅದರಲ್ಲಿ ನೋಡಿ ತೊಗೊಂಡ್ರೆ ಸ್ವಲ್ಪ ಸೇವ್ ಆಗುತ್ತೆ. ಹೆಣ್ಮಕ್ಳು ಆಲ್ಮೋಸ್ಟು ಅಡುಗೆ ಮನೇಲೇ ಸೇವ್ ಮಾಡೋದು. ಈ ಥರ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡು ಪಟ ಅಂತ ನನಗೆ ಸಿಗುತ್ತೆ. ನನಗೆ ಈ ಥರ ತರಕಾರಿ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡ್ರೇ ಒಂಥರ ಸಮಾಧಾನ. ಎಲ್ಲ ಮಾಡಿಬಿಟ್ಟು ಬರ್ಡೇಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಬರ್ಡೇ ಎಲ್ಲ ತುಂಬಾ ಚೆನ್ನಾಗಾಯಿತು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲಾದರೂ ಫಂಕ್ಷನ್ ಅಂದರೆ ಊಟನೇ ಅಲ್ವಾ ಮೇಯ್ನು. ಅಡುಗೆ ಎಲ್ಲ ನಮ್ಮ ಕಾವ್ಯನೇ ಮಾಡಿದ್ದು. 2 ತಿಂಗಳು ಬಾಣ್ತಿ ಅವಳೇ ಅಡುಗೆ ಮಾಡಿರೋದು ನೋಡಿ ನನಗೆ ತುಂಬಾ ಬೇಜಾರಾಯಿತು. ಎಲ್ಲ ತಾಯಿ ಇಲ್ಲ ಅಂದರೆ ಎಲ್ಲ ಹೆಣ್ಮಕ್ಳು ಕತೆ ಇಷ್ಟೇ ಅಂತ ಅನ್ನಿಸ್ತು. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.